ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 70ನೇ ಅಧ್ಯಾಯ 5ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಾನಾದರೂ ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ. ದೇವರೇ, ಶೀಘ್ರವಾಗಿ ಬಾ. ಯೆಹೋವನೇ, ನೀನೇ ನನಗೆ ಸಹಾಯಕನು ರಕ್ಷಕನು ಆಗಿದ್ದಿ. ತಡ ಮಾಡಬೇಡ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತರು ಇಲ್ಲಿ ನಮ್ಮನ್ನು ಹೊಡಿ ಹೇಳುವವರಾಗಿದ್ದಾರೆ. ಕುಗ್ಗಿದ ಪರಿಸ್ಥಿತಿಯಲ್ಲಿ ಇರುವಂತ ನನ್ನ ಮಗನು, ನನ್ನ ಮಗಳು, ನಾನು ಅವ್ರಿಗೆ ಏನ್ ಮಾಡ್ತೇನೆ, ತಡ ಮಾಡದೆ ಸಹಾಯವನ್ನ ಮಾಡ್ತೇನೆ ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ನಾವು ಕುಗ್ಗಿರುವಂತ ಪರಿಸ್ಥಿತಿಗಳಲ್ಲಿ ನಮ್ಮ ದೇವರು ನಮ್ಮನ್ನ ಏನ್ ಮಾಡುವುದಿಲ್ಲ, ಬಿಟ್ಟು ಹೋಗುವುದಿಲ್ಲ. ನಾವು ಇಕ್ಕಟ್ಟಿನ ಮಾರ್ಗದಲ್ಲಿ ನಡೆಯುವಾಗ, ನಾವು ವೇದನೆಯ ಮಾರ್ಗದಲ್ಲಿ ನಡೆಯುವಾಗ, ಕಣ್ಣೀರಿನ ಮಾರ್ಗದಲ್ಲಿ ನಾವು ಇವತ್ತು ನಡೆದು ಹೋಗುವಾಗ ಕರ್ತನು ತಡ ಮಾಡದೆ ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ಸಂರಕ್ಷಿಸುವವರಾಗಿದ್ದಾರೆ, ರಕ್ಷಣೆ ಮಾಡುವವರಾಗಿದ್ದಾರೆ. ಅನ್ನಳು ಕಣ್ಣೀರನ್ನು ಸುರಿಸುವಾಗ ತಡ ಮಾಡದೆ ದೇವರು ಆಕೆಗೆ ಒಂದು ಸಹಾಯವನ್ನ ಮಾಡಿದರು. ಆಗರಳು ಕಣ್ಣೀರನ್ನು ಸುರಿಸುವಾಗ ಆಕೆಗೆ ದೇವರು ತಡ ಮಾಡದೆ ಸಹಾಯವನ್ನ ಮಾಡಿದರು. ಅದೇ ರೀತಿಯಾಗಿ ಪ್ರೀತಿಗಳ ದೇವಜನರೇ, ನಾವು ಕರ್ತನ ಸಮ್ಮುಖದಲ್ಲಿ ನಾವು ಕುಗ್ಗಿರುವಾಗ, ಕಣ್ಣೀರುಗಳನ್ನ ಸುರಿಸುವಾಗ ಕರ್ತನು ತಡ ಮಾಡದೆ ನಮಗೆ ಏನ್ ಮಾಡುವವರಾಗಿದ್ದಾರೆ, ಸಹಾಯ ಹಸ್ತವನ್ನ ನೀಡುವವರಾಗಿದ್ದಾರೆ. ನನ್ನ ಮಗಳು ಕುಗ್ಗಿ ಹೋಗಿದ್ದಾಳೆ, ನನ್ನ ಮಗನು ಕುಗ್ಗಿ ಹೋಗಿದ್ದಾನೆ, ನಾನು ಅವ್ರಿಗೆ ಸಹಾಯ ಮಾಡಬೇಕು ಎಂದು ದೇವರು ನಮಗೆ ಸಹಾಯ ಹಸ್ತವನ್ನ ನೀಡುವವರಾಗಿದ್ದಾರೆ, ಸಂರಕ್ಷಣೆಯನ್ನು ಅನುಗ್ರಹಿಸುವವರಾಗಿದ್ದಾರೆ. ತಡ ಮಾಡದೆ ದೇವರು ನಮ್ಮನ್ನ ಜಯ ಕೊಟ್ಟು ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ದೇವರೇ, ನಿಮಗೆ ಸ್ತೋತ್ರ ಕರ್ತನೆ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನ ನೀನು ಮುಟ್ಟು ಕರ್ತನೆ. ಅಪ್ಪ, ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಎಲ್ಲ ಕುಗ್ಗಿ ಹೋದ ಪರಿಸ್ಥಿತಿಗಳನ್ನ ಮಾರ್ಪಡಿಸು, ಕಣ್ಣೀರಿನ ಪರಿಸ್ಥಿತಿಗಳನ್ನ ಮಾರ್ಪಡಿಸು, ತಡ ಮಾಡದೆ ಸಹಾಯವನ್ನ ಮಾಡು. ನಿಮ್ಮ ನಾಮಕ್ಕೆ ಸ್ತೋತ್ರ ದೇವ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.